ಮೈಸೂರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಹಾಗೂ ಚಿಕ್ಕಬಳ್ಳಾಪುರ ಹಾಲಿ ಶಾಸಕರಾದ ಪ್ರದೀಪ್ ಈಶ್ವರ್ರವರು ಮಾಧ್ಯಮಗಳಲ್ಲಿ ಪರಸ್ಪರ ವೈಯಕ್ತಿಕ ನಿಂದನೆ ಹಾಗೂ ದ್ವೇಷದ ಮಾತುಗಳನ್ನು ಆಡ್ತಿದ್ದಾರೆ. ಇದು ಸರಿಯಲ್ಲ. MP MLAಗಳು ಜನಗಳ ಮಧ್ಯ ಜೋಕರ್ಗಳಾಗಬಾರ್ದು. ಪೊಲಿಟಿಷಿಯನ್ಸ್ ಹ್ಯಾಸ್ ಟು ಬಿಹೇವ್ ದೆಮ್ಸೆಲ್ವ್ಸ್. ದೇ ಶುಡ್ ಬಿಹೇವ್ ಇನ್ ಅ ರೆಸ್ಪಾನ್ಸಿಬಲ್ ಮ್ಯಾನರ್. ರಾಜಕೀಯ ಮಾಡಲಿ ಬೇಡ ಅಂತ ಹೇಳ್ತಾ ಇಲ್ಲ, ದ್ವೇಷದ ರಾಜಕಾರಣ ಬೇಡ, ಬಟ್ ದೇರ್ ಶುಡ್ ಬಿ ಸಮ್ ಮೊರಾಲಿಟಿ ಇನ್ ಪೊಲಿಟಿಕ್ಸ್. ಇದರ ಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಹಾಗೂ BJP ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರರವರಿಗೆ ಪತ್ರಗಳನ್ನ ಕೊಟ್ಟಿದ್ದೀನಿ. ಯಾಕೆಂದರೆ ಜನಗಳು ಇವ್ರ ಮೇಲೆ ನಂಬಿಕೆ ಇಟ್ಟು ಇವ್ರನ್ನ ಗೆಲ್ಲಿಸಿದ್ದಾರೆ. ಮತ್ತು ರಾಜ್ಯದಲ್ಲಿ ಜಲವಂತ ಸಮಸ್ಯೆಗಳು ಎಷ್ಟೋ ಇದೆ, ಅದ್ರ ಬಗ್ಗೆ ಮಾತನಾಡಿ ಅದನ್ನು ಬಗೆಹರಿಸೋದು ಬಿಟ್ಬಿಟ್ಟು ಇವ್ರುಗಳು ಪರಸ್ಪರ ಕೆಟ್ಟ ಮಾತುಗಳನ್ನಾಡಿ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ವೈಯಕ್ತಿಕ ನಿಂದನೆ ಮಾಡೋದು ಸರಿಯಲ್ಲ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಇವ್ರುಗಳು ದೇ ಶುಡ್ ಮೇಂಟೈನ್ ಮಿನಿಮಮ್ ಡೆಕರಮ್, ಡಿಗ್ನಿಟಿ ಆ್ಯಂಡ್ ವ್ಯಾಲ್ಯೂಸ್ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವ್ರುಗಳಿಗೆ ನಾನು ಈ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ವಿಜೇಂದ್ರ ಅವ್ರಿಗೂ ಈ ಥರ ಇನ್ನು ಮುಂದೆ ಇವರು ಮಾಧ್ಯಮಗಳಲ್ಲಿ ಈ ಥರ ಮಾತಾಡಬಾರದು ಅಂತೇಳಿ ಮಾತಾಡದೇ ಇರೋ ಥರ ನೋಡ್ಕೋಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಇದು ಈ ಕಾರ್ಯಕರ್ತರಿರ್ಬೋದು ಅಥವಾ ಜನಸಾಮಾನ್ಯ ಇರ್ಬೋದು, ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಯಾಕಂದ್ರೆ ಅವ್ರ ಫಾಲೋವರ್ಸ್ ಇರ್ತಾರೆ, ಅಭಿಮಾನಿಗಳು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ಎರಡೂ ಪಾರ್ಟಿ ಸೇರಿ ಅಂತ. ಅದೇ ನಾನು ಹೇಳಿದ್ದು, ದ್ವೇಷದ ರಾಜಕಾರಣ ಬೇಡ ಅಂತ. ನಾವು ವೋಟ್ ಮಾಡೋದೇನಕ್ಕೆ? ಅವರು ಜನಗಳ ಸೇವೆ ಮಾಡೋಕ್ಕೆ, ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ, ರಾಜ್ಯದಲ್ಲಿ ಇರೋ ಪ್ರಾಬ್ಲಮ್ಗಳು ಇಲ್ಲ ಮತ್ತು ಅವ್ರ ಕ್ಷೇತ್ರದಲ್ಲಿ ಏನು ಪ್ರಾಬ್ಲಮ್ಗಳಿದೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವುಗಳು ವೋಟ್ ಮಾಡೋದು. ಇವುಗಳು ಪರ್ಸನಲ್ ಕಿತ್ತಾಡೋದು ಇದು ಎಷ್ಟರ ಮಟ್ಟಿಗೆ ಸೇರಿ ನೀವೇ ಹೇಳಿ. ಮತ್ತು ಈ ಸೀನಿಯರ್ ಲೀಡರ್ಗಳು ಯಾರಿದ್ದಾರೆ ಮತ್ತು ಈ ಅಧ್ಯಕ್ಷರು, ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ, ಅವರು ಈ ಯಂಗ್ ಪೊಲಿಟಿಷಿಯನ್ಸ್ಗೆ ಕರೆದು ಬುದ್ಧಿ ಹೇಳಬೇಕು. ಈಗ ಪ್ರತಾಪ್ ಸಿಂಹ ಇರಲಿ, ಪ್ರದೀಪ್ ಈಶ್ವರ್ ಅವರು ಇರಲಿ, ಅವರು ಯಂಗ್ ಪೊಲಿಟಿಷಿಯನ್ಸು, ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಮೀಡಿಯಾ ಮ್ಯಾನರಿಸಮ್ಸ್ ಅಂತ ಒಂದಿದೆ. ಮಾಧ್ಯಮಗಳಲ್ಲಿ ಯಾವ ಥರ ಮಾತಾಡಬೇಕು, ವೈಯಕ್ತಿಕ ಇರಲಿ ಏನೇ ಇರಲಿ, ಬಟ್ ಮಾಧ್ಯಮಗಳಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ಇದು ಶೋಭೆ ಅಲ್ಲ, ಇದು ಗಂಭೀರವಾದ ಪರಿಣಾಮ ಬೀರುತ್ತೆ ಜನಗಳ ಮೇಲೆ. ಈಗ ಎಕ್ಸಾಂಪಲ್, ಈಗ ನಾವುಗಳಿಗೆ ನೋಡ್ತೀವಿ, ನಮ್ಮ ಲೀಡರ್ಗೆ ಮಾತಾಡೋಕ್ಕೆ ಬರಲ್ಲ ಅಂತಂದ್ಮೇಲೆ ನೆಕ್ಸ್ಟ್ ವೋಟ್ ಮಾಡ್ತೀವ ನಾವು? ನಮ್ಮ ಸಮಸ್ಯೆ ಏನು ಅದನ್ನು ಬಗೆಹರಿಸಬೇಕು. ಅದು ಬಿಟ್ಬಿಟ್ಟು ಇವರು ವೈಯಕ್ತಿಕ ಕೆಟ್ಟ ಮಾತುಗಳನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟ ಇಲ್ಲ. ಅವ್ರು ಆಡಿರೋದು ನೀವೇ ನೋಡ್ಬೇಕು. ಅವರು ದೇ ಶುಡ್ ಬಿಹೇವ್ ಲೈಕ್ ಎ ರೋಲ್ ಮಾಡೆಲ್. ಅವರೊಂದು ರೋಲ್ ಮಾಡೆಲ್ ಆಗಿರಬೇಕು ಜನಗಳ ಮಧ್ಯದಲ್ಲಿ, ಜೋಕರ್ಗಳಾಗಬಾರ್ದು.